ಗ್ಯಾರಂಟಿ. ನನ್ ಬಾಯ್ ಫ್ರೆಂಡ್ ಜಿಕೆ ಹೇಳಿದ್ದೆಲ್ಲ ತಪ್ಪು. ಹೆಣ್ಣು ತೀರ್ಮಾನ ತಗೊಳ್ಳೋದು ಕೇಳಿದೀರಾ ಅಂತ ಒಂದ್ ಹೆಣ್ಣು ನಾನು ಅಂತ ನನ್ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ. ಜೀವನದ ಪರಿಸರ ನನ್ನನ್ನು ಹಾಗೆ ಮಾಡ್ತು ಅಂತ ಅನ್ಕೊಳ್ಳಿ. ನನ್ನ ನೋಡಿದ್ರೆ ಈ ಡ್ರೆಸ್ಸು, ನನ್ ಸ್ಟೈಲು ಇದೆಲ್ಲ ನನ್ ಕೆಲ್ಸದೊಂದ್ ಭಾಗ. ಒಂದ್ ಪಾಪ್ ಸಿಂಗರ್ಗೆ ಇದೆಲ್ಲ ಬೇಕೇ ಬೇಕು. ಎಂತ ಸಮಸ್ಯೆ ನನ್ಗೆ ಎದುರಾದ್ರೂ ಸರಿ, ಟೀಮ್ ಸ್ಪಿರಿಟ್ ಆಗಿ ಆಡೋ ಒಬ್ಬ ಕ್ರಿಕೆಟ್ ಪ್ಲೇಯರ್ ತರ ಜೀವನನ ಫೇಸ್ ಮಾಡೋದೇ ಈ ಪೂಜಾ ವಾಸುದೇವ್ನ ತೀರ್ಮಾನ. ತೀರ್ಮಾನ ತಗೊಳ್ಳೋದಕ್ಕೆ ಇವನ್ ಯಾರು? ಬೆನಜೀರ್ ಫೋಟೋನಾ? ಒಬ್ಬ ಪೂಜಾ ವಾಸುದೇವನ್. ಅವ್ರ ತಾಯಿ ಉಪಯೋಗಕ್ಕಿಲ್ಲ. ಅವಳಿಗಂದು ಏನು ಪ್ರಯೋಜನ? ಅವಳ ಅಪ್ಪನ ಹಿಡ್ಕೊಂಡು ಚೆನ್ನಾಗಿ ಚಚ್ಚಬೇಕು. ಅವನು ಯಾವುದಕ್ಕೂ ಲಾಯಕ್ಕಿಲ್ಲ. 1 ರೂಪಾಯಿಗೂ ಕೆಲ್ಸಕ್ಕೆ ಬಾರದೇ ಇರೋ ಭಿಕ್ಷುಕ. ಅವನು ಅವನ ಮಗಳನ್ನ ಈಗಲೇ ಸಾಯಿಸ್ತೀನಿ, ಇವತ್ತೇ ಸಾಯಿಸ್ತೀನಿ. ನನ್ನನ್ನು ಸಾಯಿಸು, ನನ್ನನ್ನೇ ಮೊದಲು ಸಾಯಿಸು. ಯಾರನ್ನ ಇಷ್ಟೊತ್ತು ಬೈದಿದ್ದು? ನಿಮ್ಮ ಅಪ್ಪನ, ಆ ನಾಯಿ ವಾಸುದೇವನ್ನ. ಧೈರ್ಯ ಇದ್ರೆ ಇನ್ನೊಂದ್ಸಲ ಬೈರಿ ನೋಡೋಣ. ಆಗಲ್ಲ. ಯಾಕೆ? ಪೂಜಾ ಅವರ ಅಪ್ಪ ಆ ನಾಯಿ ವಾಸುದೇವನು. ಇಲ್ಲಿ ನಿಂತಿರೋ ನಾನೇ. ಒಂದು ಪೆಗ್ ರಮ್ಮು ಸಿಕ್ಕಿಲ್ಲ ಅಂದ್ರೆ ಈ ಗನ್ನಿಂದ ನಿಮ್ಮ ಅಪ್ಪ ಶೂಟ್ ಮಾಡ್ಕೋತಾನಷ್ಟೇ. ಹಾಗಾದ್ರೆ ಸಾಯಿರಿ. ಐ ಆಮ್ ಹ್ಯಾಪಿ. ನೀನೇ ನನ್ನ ಮುದ್ದಿನ ಮಗಳು. ಸಾಯೋ ಸ್ಥಿತಿಯಲ್ಲಿ ಒಂದು ತೊಟ್ಟು ನೀರು ಸಿಕ್ಕಿದ್ರು ಅದನ್ನು ರಮ್ ಆಗಿರ್ಬೇಕು. ಥ್ಯಾಂಕ್ ಯು ಮಗಳೇ. ಒಂದ್ ಬಾಟ್ಲು ರಮ್ ಸಿಕ್ತು. ಯಾರೋ ಬೆಲ್ ಹೊಡಿತಿದಾರೆ, ಹೋಗಿ ನೋಡು. ಅಷ್ಟೊಳಗೆ ಒಂದ್ ಪೆಗ್ ಹಾಕ್ತೀನಿ. ಓ ಮೈ ಗಾಡ್, ಹರೀಂದ್ರ ಸರ ಬನ್ನಿ. ನಮ್ಮಂತ ಬಡವ್ರ ಮನೆಗೆ ಇಂಥ ದೊಡ್ಡವರೆಲ್ಲ ಬರ್ತಾರ? ಸುಮ್ನೆ ಕಾಮಿಡಿ ಮಾಡ್ಬೇಡ ಪೂಜಾ. ಈಗ ನೀನ್ ಬಾಡಿಗೆ ಮನೇಲಿ ಇದ್ರು ನನ್ನ ಫ್ರೆಂಡ್ ಜಿಕೆ ಮದ್ವೆ ಆದ್ಮೇಲೆ ನೀನು ಶ್ರೀಮಂತಲಾಗ್ತೀಯ ಅಲ್ವಾ? ಅದಕ್ಕೂ ನಿಮ್ಮ ಆಶೀರ್ವಾದ ಬೇಕು ಅಂತ ತಾನೇ ಜಿಕೆ ಹೇಳ್ತಿರೋದು. ನನ್ನ ಆಶೀರ್ವಾದ ಜಿಕೆಗ? ನನ್ನ ಗುರುನೇ ಈಗ ಅವನೇ ಅಲ್ವಾ? ನಾನೀಗ ಬಂದಿರೋದು ಪೂಜಾ ಆಶೀರ್ವಾದ ತಗೊಳಕ್ಕೆ. ವಿಷಯಕ್ಕೆ ಬರ್ತೀನಿ. ವಿಷಯ ಹೆಣ್ಣಿನ ಬಗ್ಗೆ ಅಲ್ವಾ? ಜಿಕೆ ನಂಗೆ ಫೋನ್ ಮಾಡಿ ವಿಷಯ ಎಲ್ಲ ಹೇಳ್ದ. ಆದ್ರೆ ಇದಕ್ಕೆ ಕಮಿಷನ್ ಸ್ವಲ್ಪ ಜಾಸ್ತಿ. ಓಕೆ ಆಸ್ ಯು ವಿಶ್. ಈಗ ಹುಡುಗಿನ ನೋಡಕ್ ಹೋಗೋಕ್ಕೂ ಮುಂಚೆ ಆ ಹುಡುಗಿನ ಮೀಟ್ ಮಾಡಿ ಸ್ವಲ್ಪ ಮಾತಾಡ್ಬೇಕು ಅನ್ಕೊಂಡೆ. ಈ ವಿಷಯದಲ್ಲಿ ನೀನೇ ನನ್ಗೆ ಹೆಲ್ಪ್ ಮಾಡ್ಬೇಕು. ಅಂದ್ರೆ ಹುಡುಗಿ ಓಕೆ ಅಂದ್ರೆ ಬೇಗ ಮದ್ವೆ ನಡೆಯುತ್ತಾ? ಅದನ್ನ ಸದ್ಯಕ್ಕೆ ಹೇಳಕ್ಕಾಗಲ್ಲ. ಓಕೆ ಅಂದ್ರೆ ಆದಷ್ಟು ಬೇಗ ಇರುತ್ತೆ. ಓ ಮೈ ಗಾಡ್, ಹೆಣ್ಣೆ ಬೇಡ ಅಂತಿದ್ದವರು 1 ನಿಮಿಷಕ್ಕೆ ಮದ್ವೆ ಆಗಕ್ ಒಪ್ಕೊಂಡ್ರ? ಆ ಸುಂದರಿ ಹುಡುಗಿ ಕೈಯಲ್ಲಿ ಏನಾದ್ರೂ ಮಾಟ ಮಂತ್ರ ಇದೆಯಾ? ಹಾಗೆಲ್ಲ ಏನೂ ಇಲ್ಲ. ಏನೋ ನೋಡಿದ ಕೂಡಲೇ ಇಷ್ಟ ಆಗೋದ್ಲು. ಆಮೇಲೆ ಇಂಥ ವಿಷಯಗಳನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಆಮೇಲೆ ಕೊರಗಬಾರ್ದು. ನಿನ್ನ ಕೆಲಸ ಏನಂದ್ರೆ ಇದ್ರಲ್ಲ ಅವರ ಅಭಿಪ್ರಾಯ ಏನು ಅಂತ ಕೇಳ್ತೀಯ? ಲಾಟ್ರಿ ಅಲ್ವಾ, ಲಾಟ್ರಿ. ಸಿಡೌನ್. ನೀನ್ ತಗೊಂಡಿರೋ ಡಿಸಿಷನ್ ನನಗೆ ಇಷ್ಟ ಆಯ್ತು. ನಾನ್ ಕೇಳೋದು ನಿಜಾನಾ ಮಿಸ್ಟರ್ ಹರೀಂದ್ರನ್? ನೀವು ನಮ್ಮ ಮನೆಗೆ ಅಳಿಯನಾಗಿ ಬರ್ತೀರಾ? ಇದಕ್ಕಿಂತ ಲಕ್ಕು ನನಗೆ ಇನ್ನೆಲ್ಲಿ ಸಿಗುತ್ತೆ ಹೇಳಿ? ಇವ್ರಿಗೋಸ್ಕರ ನೀನ್ ಹಾಡಿ ಅಟ್ರಾಕ್ಟ್ ಮಾಡಿದ್ಯಮ್ಮ. ಆಹಾ, ನಿಮ್ಮ ಆ ಸ್ನೇಹಿತ ಇದಾನಲ್ಲ ಗೋಪಾಲಕೃಷ್ಣ, ಅವನೊಬ್ಬ ವೇಸ್ಟ್ ಫೆಲೋ. ಕಲ್ಚರೇ ಗೊತ್ತಿಲ್ಲದೆ ಇರೋ ನಾಯಿ. ಅವನಿಗೆ ಎಲ್ಲಿ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಬೇಕಾಗುತ್ತೋ ಅಂತ ಅದನ್ನ ನೆನೆಸ್ಕೊಂಡು ನಾನು ಹೀಗೆ ಕುಡಿಯಕ್ಕೆ ಶುರು ಮಾಡಿದ್ದು. ಅಯ್ಯೋ, ಹೇಗೂ ಪರ್ಫೆಕ್ಟ್ ಮ್ಯಾಚಿಂಗ್ ಆಗಿರೋದು ಈಗ ನೀವಿಬ್ರೇನೆ. ಈಗ ಇವಳ ಮದುವೆನ ನಾವು ಯಾವಾಗ ಇಟ್ಕೊಳ್ಳೋಣ ಅಂತ ಹೇಳ್ತೀರಾ? ಅಯ್ಯೋ ಡ್ಯಾಡಿ, ನಮ್ ಮದ್ವೆ ಬಗ್ಗೆ ಅಲ್ಲ ಮಾತಾಡ್ತಿರೋದು. ಹರೀಂದ್ರಗೆ ಒಂದ್ ಮದ್ವೆ ಪ್ರಪೋಸಲ್ ಬಂತು, ಅದ್ರ ಬಗ್ಗೆ. ಅಪ್ಪ ಕುಡಿದ್ಬಿಟ್ಟು ಹಾಗೆ ಹೇಳಿದ್ದು. ಸಾರಿ. ನಾನು ತಪ್ಪಾಗಿ ತಿಳ್ಕೊಂಬಿಟ್ಟೆ. ಒಂದೇ 1 ನಿಮಿಷದಲ್ಲಿ ನಾನು ರಮ್ಮಿಂದ ಸ್ಕಾಚ್ಗೆ ಶಿಫ್ಟ್ ಆಗ್ತೀನಿ ಅಂತ ಕನ್ಸ್ಕಂಡೆ. ಐ ಆಮ್ ಸಾರಿ ಮಿಸ್ಟರ್ ಹರೀಂದ್ರನ್. ದಟ್ಸ್ ಓಕೆ ಸರ್. ನನ್ನ ಆಸೆಗಳು ತುಂಬಾ ಚೀಪ್ ಆಗಿತ್ತಲ್ವಾ? ನಾನು ಬೋರ್ ಹೊಡ್ಸೋದಿಲ್ಲ. ಹೇಗಿದ್ರು ಒಂದು ಮಾತು ಹೇಳ, ನಿಮಗೆ ಗೊತ್ತಾ, ಪ್ಯಾಲೇಸ್ ತರ ಇರೋ 3 ಬಂಗ್ಲೆ ಮನೆಗಳು, 4 ಮರ್ಸಿಡಾಸ್ ಬೆನ್ಸು, 2 BMW ಕಾರ್ ಇತ್ತು ನನಗೆ. ಇಲ್ಲಲ್ಲ, ಅಲ್ಲಿ ಗಲ್ಫಲ್ಲಿ 10th ಸ್ಟ್ಯಾಂಡರ್ಡ್ ವರೆಗೂ ನನ್ನ ಮಗಳು ಚಿನ್ನದ ತಟ್ಟೆಲಿ ಯಾವಾಗ್ಲೂ ಊಟ ಮಾಡ್ತಿದ್ಲು. ವರ್ಲ್ಡ್ ಅಲ್ಲಿ ನಂಬರ್ 1 ಬಿಸ್ನೆಸ್ ಮ್ಯಾನ್ ಆಗ್ಬೇಕಾಗಿತ್ತು ನಾನು. ನನಗೆ ಮೋಸ ಮಾಡಿದ್ರು. ಆ ಅರಬಿಶೇಕು ನನಗೆ ಮೋಸ ಮಾಡ್ಬಿಟ್ಟ. ಅವನಿಗೆ ಸಪೋರ್ಟ್ ಆಗಿದ್ದ ನಮ್ಮೂರಿನ ನನ್ನ ಸ್ನೇಹಿತ ಎಲ್ಲ ಮುಗಿದೋಯ್ತಲ್ಲ. ದುಬೈ ಜೈಲಿಗೆ ನನ್ನನ್ನು ಹಾಕಿರೋದು ಗೊತ್ತಾಗಿ ಇವಳ ತಾಯಿ ಎದೆ ಹೊಡ್ಕೊಂಡು ಸತ್ತು ಹೋದ್ಲು. ಆದ್ರೆ ಇವತ್ತು ನನ್ನ ಮಗಳು ಹೋಟ್ಲಿಗೆ ಹೋಗಿ ಹಾಡು ಹೇಳಿ ಜನರಿಗೆ ಸಂತೋಷ ಪಡಿಸ್ ಬಂದ್ರೇನೆ ನನ್ನ ಕೈಯಲ್ಲಿ 2 ಪೆಗ್ ಹಾಕಕ್ಕಾಗೋದು. ವಾಟ್ ಎ ಲೈಫ್ ವೇಸ್ಟ್.
ಐ ಆಮ್ ಸಾರಿ ಅಬೌಟ್ ದಟ್. ದಟ್ಸ್ ಓಕೆ. ಚಿಂತೆ ಪಡೋಂಥ ಮನಸ್ಸು ನಮ್ಮ ಜೊತೆಲೇ ಇರಬೇಕು. ಅಯ್ಯಯ್ಯೋ, ನಾನು ಹೊರಟ್ಬಿಟ್ಟೆ. ನಾನು ಹೇಳಿದ ವಿಷಯ ಡನ್. ರಾಜಗಿರಿಯ ಇಂಜಿನಿಯರಿಂಗ್ ಕಾಲೇಜ್ ಫೈನಲ್ ಇಯರ್ ಸುಂದರಿ ಇಂದು ಜೊತೆ ಮೀಟಿಂಗ್ ಈ ಪೂಜಾ ಅರೇಂಜ್ ಮಾಡ್ತಾಳೆ. ಆ ತರ 2 ದೋಣಿ ಮೇಲೆ ಕಾಲಿಟ್ಟು ನಡೆಯೋ ಕೆಲಸ ಇಂದೂಗಾಗಲ್ಲ. ಆಮೇಲೆ ನಾನು ಪ್ರೀತಿಸೋದು ಒಬ್ಬನ್ನೇ. ಮನೆಯವ್ರು ಯಾರೋ ತೋರಿಸಿದ್ರು ಅಂತ ಅವ್ರನ್ನ ಮದ್ವೆ ಆಗಕ್ಕಾಗಲ್ಲ. ಅಯ್ಯೋ, ಎಷ್ಟು ಬೋರ್ ಆಗ್ತಾ ಇದೆ ಕೇಳೋದಕ್ಕೆ. ನನಗೆ ಇಷ್ಟ ಆಗಲ್ಲ. ಒಬ್ಬರನ್ನ ಪ್ರೀತಿ ಮಾಡಿದ್ದೀನಿ ಹೊರತು ಅದಕ್ಕೋಸ್ಕರ ಮಾನ ಬಿಟ್ಕೊಟ್ಟಿಲ್ಲ. E is equal to mr into g by b, where r is constant. The value of it depends upon the properties of gas and the temperature scale. Idardu derivation v is equal to mr into ಈಗ ಪ್ರೀತಿ ಮಾಡೋದಕ್ಕೆ ಸರಿಯಾದ ಜಾಗ ಅಂದ್ರೆ ಅದು ಕ್ಲಾಸ್ ರೂಮೇ. SMS ಪ್ರೀತಿ ಅನ್ನೋದು ಒಂದು ಫ್ಯಾಷನ್ ಅಲ್ಲ, ಪ್ಯಾಷನ್ ಆಗೋಯ್ತು. ಸೆಲ್ ಫೋನ್ ಇಲ್ದೇ ಇರೋ ಒಬ್ಬ ರೊಮ್ಯಾಂಟಿಕ್ ಹೀರೋನ ಈಗ ಕಲ್ಪನೆನೂ ಮಾಡ್ಕೊಳಕ್ಕಾಗಲ್ಲ. ಸರ್ ನೋಡ್ತಾರೆ. ಕಡೆ ಹೋಗಕ್ಕೆ ಫೋಟೋ ತೆಗಿಯೋವರೆಗೂ ಏನ್ ತೊಂದ್ರೆ ಇಲ್ಲ. ಆಮೇಲೆ ಅದು ಇಂಟರ್ನೆಟ್ ಅಲ್ಲಿ ಬಂದ್ಮೇಲೆ ಹುಡುಗಿಗೆ ತೊಂದರೆ ಆಗತ್ತೆ. ಇಂಥ ತರ್ಲೆ ಎಲ್ಲ ಕ್ಲಾಸ್ ರೂಮ್ ಅಲ್ಲೇ ಮಾಡೋಕ್ಕಾಗದು. ಅದೇ ರೀತಿ ಬ್ಯಾಕ್ ಬೆಂಚ್ ಅಲ್ಲಿ ಲೋ ವೇಸ್ಟ್ ಹಾಕೊಂಡು ಕುತ್ಕೊಳ್ಳೋ ಹುಡುಗರು ತರ್ಲೆ ಮಾಡೋ ರೀತಿ ಬೇರೆ. ಈ ಅವಸ್ಥೆ ಎಲ್ಲ ನೋಡ್ಕೊಂಡು ಕುತ್ಕೊಂತ ಬ್ಯಾಕ್ ಬೆಂಚ್ ಅಲ್ಲಿ ಕೂರ್ಸಿದ್ಯಾ ದೇವ್ರೆ ನನ್ನ. ಏನ್ ಕರ್ಮಕಾಂಡ ಇದು. v is equal to mr. ಇಂದು ಕನಸು ಕಾಣದೆ ಕ್ಲಾಸ್ಗೆ ಗಮನ ಕೊಡು. ಇಂದು ಕಾಲ್ ಮಾಡಿದ್ಯಾ? ಮಾಡಿದ್ದೆ. ಆಮೇಲೆ ನೋ ರೆಸ್ಪಾನ್ಸ್. ಮೆಸೇಜು ಮಾಡಿದ್ಯಾ? ಮೆಸೇಜು ಮಾಡಿದ್ದೆ. ನೋ ರೆಸ್ಪಾನ್ಸ್. ನೋ ರೆಸ್ಪಾನ್ಸ್. ಸರಿ, ನನ್ನ ಮೊಬೈಲ್ ಇಂದ ಮಾಡು. ಅದೇನ್ ಬೇಕಿಲ್ಲ. ಅವನಿಗೆ ಮಾತ್ರ ಅಲ್ಲ, ನನಗೂ ಈಗೋ ಇದೆ. ನಾನು ಅವನಿಗೆ ಬೇಡ ಅಂದ್ರೆ ನನಗೂ ಅವನ್ ಬೇಡ. ನಿನಗ್ ಗೊತ್ತಲ್ಲ ಅವನೊಬ್ಬ ಪರದೇಸಿ ಅಂತ. ಹೌದು, ಅವ್ನ್ ಪರದೇಸಿನೇ. ನಾನ್ ಮೊದ್ಲೇ ನಿಂಗೆ ಹೇಳಿದ್ನಲ್ಲ. ಈಗೋ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ತುಂಬಿಕೊಂಡಿದೆ. ಅವ್ನ್ ದಾಡಿ, ಅವ್ನ್ ಕನ್ನಡಕ, ಇನ್ನು ಅವನ್ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ನಾನು ಅವತ್ತೇ ನಿಂಗೆ ಹೇಳ್ದೆ ಅವ್ನ್ ನಿನಗ್ ಸರಿ ಹೋಗಲ್ಲ ಅಂತ. ಅವ್ನ್ ಮಾತುಗಳು ಕೇಳಿ ಅವ್ನ್ ಬಲೆಗ್ ಬಿದ್ದೆ. ನೀನ್ ಏನೇನು ಅವನ್ ಬಗ್ಗೆ ಹೇಳಿದ್ದೆ. ಅವ್ನ್ ಬಡವ, ತುಂಬಾ ಒಳ್ಳೆಯವನು. ಅನ್ಭವಿಸು, ಚೆನ್ನಾಗ್ ಅನ್ಭವಿಸು. ಊರಿಗೆ ಒಳ್ಳೇದ್ ಮಾಡ್ತಾನಂತೆ. ಇವನ್ಗೆ ಅಸಹ್ಯ ಅನ್ನಿಸ್ತಿಲ್ಲ? ಒಳ್ಳೆಯವರಿಗೆ ರಕ್ಷಕ, ಕೆಟ್ಟವರಿಗೆ ವಿಲನ್. ಇಡಿಯಟ್. ದೊಡ್ಡ ಅಯೋಗ್ಯ ಅವನು, ಅಯೋಗ್ಯ. ಬಾಯಲ್ಲಿ ಚಿನ್ನ ಸ್ಪೂನಿಂದ ಊಟ ತಿನ್ಸುವಂತ ದೊಡ್ಡ ಮನೇಲಿ ಹುಟ್ಟಿರೋ ಅವಳ ಕೈಯಲ್ಲಿ ಈ ಊರಲ್ಲಿ ಹುಟ್ಟಿರೋ ಬಡವರ ಕಷ್ಟನ ಅವಳು ಅರ್ಥ ಮಾಡ್ಕೊಳಕ್ ಆಗಲ್ಲ. ಅವಳ ಪ್ರಕಾರ ಪ್ರೀತಿಸೋದು ಮತ್ತೆ ಮದ್ವೆ ಆಗೋದು ಇದೇನಿದು ಅಮೆರಿಕ ಇರಾಕ್ ಹತ್ರ ಹೇಳೋ ತರನ? ಗಂಡು ಹೆಣ್ಣು ಕಷ್ಟ. 120ಕ್ಕೂ ಹೆಚ್ಚು ಸಲ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋನ ಓದಿರುವಂತಹ ಕಮ್ಯುನಿಸ್ಟ್ ನಾನು. ನನ್ ಪ್ರೀತಿ ಒಡೆದೋಗಿರೋದ್ರ ಬಗ್ಗೆ ಮಿಸ್ಟರ್ ರಾಜೇಂದ್ರ ಅವರ ಬಾಯಿಂದ ಏನಾದ್ರೂ ಅಭಿಪ್ರಾಯ? ವಾಳೆಲೆ ಅಲ್ಲ, ಚೀಫ್ ಎಡಿಟರ್ ರಾಜೇಂದ್ರನ್ ವಾಳೆಲ್. ಈ ತರ ಒಬ್ಬ ಭಿಕ್ಷುಕನ್ನ ಪ್ರೀತಿಸ್ತಾ ಇರೋ ಹುಡುಗಿನ ಹುಚ್ಚ ಆಸ್ಪತ್ರೆಗೆ ಸೇರಿಸ್ಬೇಕು. ಯಾರಿಗೂ ಕೂಡ ಅರ್ಥ ಆಗ್ದಿರೋ ನಿನ್ನಂತ ಕಮ್ಯುನಿಸ್ಟ್ ಮ್ಯಾನಿಪುಲೇಷನ್ ಮಾಡ್ತಿರೋರ್ನೆಲ್ಲ ಊರ್ ಬಿಟ್ಟು ಓಡಿಸ್ಬೇಕು ಅನ್ನೋದೇ ನನ್ನ ನಿರ್ಧಾರ. ಸುಟ್ಟೋಗಿರೋ ಬಾಳೆ ಎಲೆ. ಏನ್ ಸುಮ್ನೆನಾ ಸಾಯಂಕಾಲದ ಪತ್ರಿಕೆಗೆ ಓನರ್ ಆಗಿದ್ದು? ಸಮಾಜದಿಂದ ದೂರ ಇಟ್ಟಿರುವಂತಹ ಕೆಳವರ್ಗದ ಬಡತನ ಅರ್ಥ ಮಾಡ್ಕೊಳ್ತಾ ಇರುವಂತ ಮುಟ್ಟಾಳ. ಜೀವನ ನಡೆಸೋದಕ್ಕೆ ಹೋರಾಟ ಮಾಡುವಂತ ಒಬ್ಬ ಸಾಮಾನ್ಯವಾದ ರೈತರ ಕುಟುಂಬದಲ್ಲಿ ಹುಟ್ಟಿರುವಂತ ಹುಡುಗ ನಾನು. ಮದುವೆ ವಯಸ್ಸಿಗೆ ಬಂದಿರುವಂತ ಈ ಪ್ರಕಂದಿರ ಮನೇಲಿ ಇಟ್ಕೊಂಡು ಏನ್ ಮಾಡ್ಲಿ ನಾನು? ನಾನು ಈಗಾಗ್ಲೇ 2 ಮದ್ವೆ ಆಗಿದ್ದೀನಿ. ಒಂದ್ ಸ್ಟೆಪ್ನಿ ಬೇರೆ ಇಲ್ಲ ಅಂದ್ರೆ ನಾನು ನಿಂಗೆ ಸಹಾಯ ಲೇ ನಾಯಿ, ಓನರ್ ಹತ್ರ ಕಾಸ್ಗೋಸ್ಕರ ಕೇವಲವಾದ ಕೆಲಸ ಕೂಡ ಮಾಡುವಂತ ಜನ್ಮ ನಿಂದು. ನಮ್ಮ ಊರಿನ ಸಂಸ್ಕೃತಿಯಿಂದ ಈ ಊರಲ್ಲಿ ಪ್ರೀತಿನ ನೋಡಕ್ಕಾಗ್ತಿದೆ. ಏನು? ನಾನು ಇವಾಗ ಬಾತ್ರೂಮ್ಗೆ ಹೋಗ್ಬೇಕು. ನಿನ್ನಿಂದ ಒಂದ್ ದೊಡ್ಡ ಸಹಾಯ ಬೇಕು. ಛೇ ಕರ್ಮ, ಯಾವಾಗಿದು ಫುಲ್ ಆಗೋದು? ಅವಳ ತಂಗಿ ಉಪಯೋಗಿಸಂತ ಕರೆಂಟ್ಗೂ, ಸ್ನಾನ ಮಾಡೋದಕ್ಕೆ ಸ್ವಿಮ್ಮಿಂಗ್ ಪೂಲ್, ಕುಡಿಯೋದಕ್ಕೆ ಕೊಕ್ಕೋ ಕೋಲಾ. ಆದ್ರೆ ನಾನು ಅರ್ಧ ಬಕೆಟ್ ನೀರಿಗೋಸ್ಕರ ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ. ಅದು ನಿಂತೋಯ್ತಾ? ತುಂಬಾ ಹೊತ್ತಾಯ್ತು, ಸ್ವಲ್ಪ ಹೊರಗಡೆ ಬಾ. ಬಾಳೆ ಎಲೆ. ಬಾಳೆ ಎಲೆ ಅಂತೆಲ್ಲ ಹೇಳ್ಬೇಡ, ನೀರಿಲ್ಲ ಕಾಮ್ರೇಡ್ಸ್. ನನಗೆ ಇವತ್ತು ಇಂಟರ್ವ್ಯೂ ಇದೆ, ಸ್ವಲ್ಪ ಬೇಗ ಬಾ. ಅಯ್ಯೋ, ನೀರ್ ಸ್ವಲ್ಪ ಕೊಡು, ಇಲ್ಲಾಂದ್ರೆ ತುಂಬಾ ಕೇವಲ ಆಗೋಗುತ್ತೆ. ಪಂಚನ ಕೆಳಗಿಳಿಸು. ಥ್ಯಾಂಕ್ ಯು. ಹುಚ್ಚ ನನ್ ಮಗ. ಏನೇ ಆದ್ರೂ 5 ಸ್ಟಾರ್ ರೀತಿಲಿ ವಸತಿಯಿಂದ ಬಾಳೋರ್ಗೆ ನಮ್ಮಂತವ್ರನ್ನ ನೋಡಿದ್ರೆ ಸ್ವಲ್ಪ ಕಂಡಮ್ಮೆ. ಅದ್ರಲ್ಲಿ ಈ ಹುಡುಗಿನಂತೂ ಹೇಳೋದೇ ಬೇಡ. ಇನ್ನು ನನ್ನ ತಲೆ ಹೋದ್ರೂ ಪರವಾಗಿಲ್ಲ, ನಾನ್ ಸೋಲೋದಿಲ್ಲ. ಅವಳು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಕಾಮ್ರೇಡ್ಸ್, ನಂದು ಮುಗೀತು. ಏನು ಒಬ್ನೇ ನಿಂತ್ಕೊಂಡು ಮಾತಾಡ್ತಿದ್ಯಾ? ಪ್ರೀತಿ ಗುಂಗಲ್ಲಿ ಉಚ್ಚಿಗಿಚ್ಚಿ ಹಿಡಿತಾ? ಯೋ, ಏನಯ್ಯ ಮಾಡ್ತಿದ್ಯಾ? ಅಯ್ಯಯ್ಯೋ, ನನ್ ಕಾಮ್ರೇಡ್ ಟೀ ಶರ್ಟು ಯಾಕಯ್ಯ ಇದ್ರಲ್ಲಿ ಒರೆಸ್ತಾ ಇದ್ಯಾ? ಯಾರನ್ನ ಕೇಳಿದ್ದನ್ನ ತೆಗೆದೆ. ಇದ್ ಯಾರಿಗೂ ಬೇಡ ಅಂತ ಅಲ್ಲಿ ಬಿದ್ದಿತ್ತು, ನಾನು ಇಟ್ಕೊಂಡೆ. ಬಂದಂಗೆಲ್ಲ ಮಾತಾಡ್ಬೇಡ, ಆಮೇಲೆ ನೋಡು ಬೈದಾಕ್ ಬಿಡ್ತೀನಿ. ಕರಿಯೋ ಕರಿ. ಪತ್ರಿಕೆ ಜಗತ್ತಲ್ಲಿ ದೊಡ್ಡದಾಗಿ ಬೆಳೆದ್ ನಿಂತಿರೋ ರಾಜೇಂದ್ರನ ಹತ್ರ ನಾನು ಈ ನಾಟಗಳು ನಿನ್ ಬಗ್ಗೆ ನಾನು ಬರೀತೀನಿ. ಹೋಗಯ್ಯ, ಕಲ್ಚರ್ ಇಲ್ದೇ ಇರೋನೆ. ಪ್ರೇಮಿಯ ಪ್ರೀತಿ ಲೀಲೆ. ಹುಚ್ಚ ನನ್ ಮಗ. ಅಯ್ಯಯ್ಯೋ, ಹಗ್ಗ ಕೆಳಗಡೆ ಬಿದ್ಬಿಡ್ತಾ? ಎಲ್ಲ ಈ ಹುಚ್ಚ ನನ್ ಮಗನಿಂದ ಏನಾಗಿದೆ ನೋಡು. ಅಯ್ಯಯ್ಯೋ, ಅವ್ನ್ ಬಾವಿಗೆ ಬಿದ್ದೋಗ್ತಾ ಇದ್ದಾನೆ.
ಬಿದ್ಬಿಡ್ಬೇಡು, ಎಲ್ಲದಕ್ಕೂ ಒಂದ್ ತೀರ್ಮಾನ ಇರುತ್ತೆ. ನಾನು ಆತ್ಮಹತ್ಯೆ ಮಾಡ್ಕೊಳ್ತಿಲ್ಲ. ನಾನ್ ಅನ್ಕೊಂಡೆ ಈ ಮನೇಲಿ ನಾನು ಒಬ್ನೇ ಆಗ್ತೀನಿ ಅಂತ. ನೀರೆಲ್ಲ ಆಮೇಲೆ ಎತ್ಕೊಳ್ಳೋಣ. ನಿನ್ ಮನ್ಸಲ್ಲಿರೋ ಚಿಂತೆಗೆ ಏನೋ ಒಂದ್ ಮಾಡೋಣ ಬಾ. ಏನು? ಬಾ ಹೇಳ್ತೀನಿ. ಆಹಾ, ಇದಾ? ಬೆಳಿಗ್ಗೆನೆ ಇದ್ರಲ್ಲಿ ಒಂದ್ ಪೆಗ್ ತಗೊಂಡೇನೆ ನಾನ್ ಟಿಫನ್ ತಿನ್ನೋಕೆ ಶುರು ಮಾಡೋದು. ನನ್ನ ಈ ಸಾರಾಯಿಮ್ನ ಮಹಿಮೆ ನಿನಗೂ ಗೊತ್ತಾಗ್ಬೇಕಲ್ಲ. ತಗೋ, ಇದ್ರಲ್ಲಿ ಒಂದ್ ಪೆಗ್ ಹೊಡೆದ್ರೆ ನಿನ್ ಎಲ್ಲಾ ನೋವುಗಳು ಹೊರಟೋಗುತ್ತೆ. ಆಮೇಲೆ ಹುಡುಗಿ ಇಲ್ದೇ ಇದ್ರೇನು, ಪೈಪಲ್ಲಿ ನೀರ್ ಇಲ್ದಿದ್ರೇನು ಯಾವ ಸಮಸ್ಯೆನೂ ಇರಲ್ಲ. ಆಮೇಲೆ ಚೆನ್ನಾಗಿ ಬಾತ್ರೂಮ್ ಹೋಗಕ್ಕೂ ಯೂಸೇ. ಹೋಗೆ, ನನಗಿದೆಲ್ಲ ಬೇಡ. ಏನು ಚಿಗುವರ ಹೇಳಿದಾರ ಇದೆಲ್ಲ ತಗೋಬಾರ್ದು ಅಂತ? ತಗೊಳ. ನನಗ್ ಬೇಡ ಅಂದಿದ್ದಾನೆ. ನನ್ಗೂ ಇದೆ ಕಣೋ, ಹೃದಯದಲ್ಲಿ ನೋವು, ನನ್ನ ಪ್ರೇಮದ ಅಕ್ಕೆ. ಅಯ್ಯೋ ಬೇಡ ಗುರು, ನಿನ್ ಪ್ರೀತಿ ಕತೆ ದಯವಿಟ್ಟು ಇವಾಗ ಹೇಳ್ಬೇಡ. ಬೇಡ ಅಂದ್ರೆ ಬೇಡ. ಚಿನ್ನ, 150 ಸಲ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಓದಿ ಏನು ಪ್ರಯೋಜನ ಇಲ್ಲ. ಪಾಕೆಟ್ ಒಳಗೆ ಕ್ಯಾರಲ್ ಮ್ಯಾಕ್ಸ್ ಬೇಕು, ಕ್ಯಾರಲ್ ಮ್ಯಾಕ್ಸ್. ಮಾಡಕ್ ಕೆಲ್ಸ ಇಲ್ಲಂದ್ರೆ ನೀನ್ ಏನ್ ಮಾಡ್ತೀಯಾ? ಇಲ್ಲಿ ನೋಡು, 20,000 30,000 ಸಂಬಳನ ಇಸ್ಕೊಳ್ಳೋದಕ್ಕೆ ಒಬ್ಬ ಓನರ್ ಹತ್ರ ಸಮಾಜದ ಬಗ್ಗೆ ಕಾಳಜಿ ಇರುವಂತ ನನಗೆ ಅಂತ ಜಗದಲ್ಲಿ ಕೆಲ್ಸ ಸಿಗೋದಿಲ್ಲ. ನನ್ ಯೋಚನೆಗೆ ಬೆಲೆ ಕೊಡುವಂತ ಕೆಲ್ಸನ ನಾನು ಆಗ್ಲೇ ಹುಡ್ಕೊಂಡಿದೀನಿ. ಯಾವ ಕೆಲ್ಸ ಅದು? ನಾನೊಬ್ಬ ಜರ್ನಲಿಸ್ಟ್ ಆಗೋಕೆ ನಿರ್ಧಾರ ಮಾಡಿದೆ. ಯಾವ ಸಂಜೆ ಪತ್ರಿಕೆ ಅದು? ಹೋಗೆ, ನಂಬಿಕೆ ವಿಶ್ವಾಸ ಇಲ್ದೇ ಇರೋ ಕುದ್ರೆ ಕತ್ತೆ ಕೋತಿ. ನಾನು ಹೋಗ್ತೀನಿ. ಕಿಂಡಲ್ ಮಾಡ್ತಾಳೆ, ನನ್ನ ಹತ್ರನೇ ಆಟಗಳಾಡ್ತಾಳೆ. ದುರಾಂಕರ್ದೋಳು. ಸಾಯಂಕಾಲ ಪತ್ರಿಕೆ ಅಂತೆ. ಅರ್ಜೆಂಟ್ ಅಲ್ಲಿ ಇದ್ದಾಗ ಸ್ಟಾರ್ಟ್ ಕೂಡ ಆಗೋದಿಲ್ಲ. ಕರ್ಮ, ನಿನ್ ಅದೃಷ್ಟ. ಇಲ್ಲಾಂದ್ರೆ ಹೋಗ್ಬಿಡ್ತಿದ್ದೆ. ಓಹ್ ಹೌದೌದು. ಕೈಯತ್ತೆ. ಸುಮ್ನೆ ತಮಾಷೆ ಮಾಡ್ದೆ. ನನ್ ಕಾಮ್ರೇಡ್ಗಾಗಿ ನಾನೊಂದ್ ಪ್ರೆಸೆಂಟೇಶನ್ ತಂದಿದ್ದೀನಿ, ಗೊತ್ತಾ? ಇಲ್ಲಿ ನೋಡು. ಚಿಕ್ಕುಬಾರನ ಇದೆಲ್ಲಿಂದ ಸಿಕ್ತು? ಅದೆಲ್ಲೋ ಸಿಕ್ತು. ಒಳ್ಳೇದು, ಥ್ಯಾಂಕ್ಸ್. ಹಾಗಾದ್ರೆ ನನ್ ಮೇಲೆ ಪ್ರೀತಿ ಇದೆ. ನಾಳೆ ಬೆಳಿಗ್ಗೆ 10 ಗಂಟೆ ನಾನು ಹಾಸ್ಟೆಲ್ ಬರ್ತೀನಿ. ಅಯ್ಯೋ ಬೇಡ ಅಲೆಕ್ಸ್, ನನಗ್ ಭಯ ಆಗುತ್ತೆ. ಇನ್ನ ಭಯ ಪಡೋದಕ್ಕೆ ಏನಿದೆ? ಸ್ನೇಹ ಮನೆಯಲ್ಲಿ ಕಂಬೈನ್ ಸ್ಟಡೀಸ್ ಅಂತ ನೀನ್ ಹಾಸ್ಟೆಲ್ ಗೋಡೆನ ಎಗಿರ್ತೀಯ. ನಾಳೆ ನಾವಿಬ್ರು ಒಟ್ಟಿಗೆ ಊರ್ಗ್ ಹೋಗ್ತೀವಿ. ಸಾಯಂಕಾಲ 6 ಗಂಟೆ ಅಷ್ಟೊತ್ತಿಗೆ ವಾಪಸ್ ಬರ್ತೀವಿ. ಆದ್ರೂ ನಾವ್ ಹೇಗ್ ಹೋಗೋದು? ನಮ್ಮ ಈ ಫ್ಲೈಟ್ ಅಲ್ಲಿ. ಹಾ, ಇದ್ರಲ್ಲ. ಈ ಗಾಡಿಲ್ ಮನೆಗೆ ಹೋದ್ರೆ ಬರ್ತಾ ಆಂಬುಲೆನ್ಸ್ ಅಲ್ಲಿ ಬರ್ಬೇಕೇನೋ? ಏನ್ ಅಲೆಕ್ಸ್, ಈ ಹಳೆ ಗಾಡಿನ ಚೇಂಜ್ ಮಾಡೋದಕ್ಕಿನ್ನ ಸಮಯ ಬಂದಿಲ್ವಾ ಹೇಗೆ? ಕೇವಲವಾದ ಗಾಡಿನ ಒಬ್ಬ ಸ್ವತಂತ್ರ ಹೋರಾಟಗಾರನಾಗಿ ನಮ್ಮಪ್ಪ ಹೋಗಿದ್ದ ಹೋರಾಟಕ್ಕೆಲ್ಲ ಸಾಕ್ಷಿಯಾಗಿರುವಂತಹ ಗಾಡಿ ಇದೊಂದೇ. ನಿನಗ್ ಗೊತ್ತಾ ಇದಕ್ಕೆಷ್ಟು ವಯಸ್ಸಿರ್ಬೋದು ಅಂತ? ಹಾಗಾದ್ರೆ ತುಂಬಾ ಬೆಲೆ ಬಾಳುವಂತದಿರ್ಬೇಕು. ಇದನ್ನ ತಗೊಂಡೋಗಿ ಮಾರಿದ್ರೆ ಅಟ್ಲೀಸ್ಟ್ ಸ್ವಲ್ಪ ದುಡ್ಡಾದ್ರೂ ಬರುತ್ತೆ. ಕಾಸು ಕಾಸು ಕಾಸು, ಯಾವಾಗ್ಲೂ ಅದ್ರ ಬಗ್ಗೆನೇ ಯೋಚನೆ ನನಗೆ. ಏನೇ ಆದ್ರೂ ಸುಖವಾಗಿ ಜೀವನ ನಡೆಸಿರೋ ನಿನಗೆ ಬರೀ ಬೆಂಜ್ ಕಾರಲ್ಲೇ ಓಡಾಡೋದಕ್ಕೆ ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತು. ಮತ್ತೆ ಶುರು ಮಾಡ್ಬಿಟ್ಟ. ಭಾರತಿ, ಇಂಡಿಯಾದಲ್ಲಿ ಕೋಟ್ಯಾಂತರ ಜನಗಳು ಇಲ್ಲಿ ನೋಡು, ದುಡ್ಡಿರುವಂತರ ಗಾಡಿ, ಜಮೀನುದಾರರ ಚಿನ್ನ. ಅವನ್ ಹಾಗೆಲ್ಲ ಹೋಗ್ಬಾರ್ದು. ಬಡವರ ಕಷ್ಟ ಹೇಗಿರುತ್ತೆ ಅಂತ ಅವ್ರಿಗೂ ಸ್ವಲ್ಪ ಅರ್ಥ ಆಗ್ಲಿ. ಅಯ್ಯೋ ಕಿವಿ ಹೋಯ್ತು, ಬೇಗ ಹೋಗೋ. ಧೈರ್ಯ ಇದ್ರೆ ಹತ್ತಿಸ್ಕೊಂಡು ಹೋಗೋ. ಅವ್ರು ಹೋಗ್ಲಿ, ಮುಂದೆ ಬಿಡು. ಅವ್ರು ಯಾರು ಅಂತ ಗೊತ್ತಾ? ಅವನ ಹೆಸರು ಶಂಕರ ಜಮೀನ್ದಾರ. ಸ್ವಂತ ಸಮುದಾಯದಲ್ಲಿರೋ ಬಡವರನ್ನೆಲ್ಲ ಯಾಮರ್ಸಿ ಸಮುದಾಯ ಜಾತಿ ಅದು ಇದು ಅಂತ ಹೇಳಿ ಕೋಟೀಶ್ವರ ಆಗ್ಬಿಟ್ಟ ನಾಯಿ. ಧೈರ್ಯ ಇದ್ರೆ ಹತ್ತಿಸ್ಕೊಂಡು ಹೋಗೋ. ಏನ್ ನಿನ್ ಮಾತ್ರ ಹೋಗ್ಬೇಕಾ? ಅಯ್ಯಯ್ಯೋ, ಇವಾಗ ಪೆಟ್ರೋಲ್ ಮುಗ್ದೋಗುತ್ತೆ. ಏನಿದು? ಅಯ್ಯೋ, ಅವ್ರ ಮುಂದೆ ಅವಮಾನ ಆಯ್ತು. ಸ್ವಲ್ಪ ಮಾತಾಡದೆ ಸುಮ್ಮನೆ ಕುತ್ಕೋ. ಏನಪ್ಪ ನಿನ್ನ ಕಿವಿ ಕೇಳ್ಸಲ್ವಾ? ಹೋಗೋ ನಾಯಿ. ಏನ್ ತಮ್ಮ, ನೀನು ಅಲೆಕ್ಸ್ ಅಲ್ವಾ? ಹೌದು. ಯಾರು ಈ ಹುಡುಗಿ? ನಡಿಲಿ ನೋಡ್ಕೊಂಡು ಹೋಗು. ಗಾಡಿ ತೆಗಿಯಪ್ಪ. ಏಯ್, ಇವತ್ತು ನಾನಿನ್ನ ಎಸಿಯೋ ನೀನಿರೋದ್ರಿಂದ ಅವನ ಬಿಟ್ಬಿಟ್ಟೆ. ಇಲ್ಲಾಂದ್ರೆ ಅವನ ನಾನು ಕೇವಲವಾಗಿರೋ ಮನುಷ್ಯ. ಇಂಥವ್ರನ್ನೆಲ್ಲ ಟಿಪ್ಪರ್ ಹಚ್ಚಿ ಸಾಯಿಸ್ಬೇಕು. ಹೇಗನ್ನಿಸ್ತಿದೆ ನಮ್ಮ ಊರಿನ ಅಮೆರಿಕ ಹಾಳಾಗ್ಲಿ, ಅಮೆರಿಕ ಹಾಳಾಗ್ಲಿ, ಅಮೆರಿಕ ಹಾಳಾಗ್ಲಿ, ಅಮೆರಿಕ ಹಾಳಾಗ್ಲಿ, ಅಮೆರಿಕ ಹಾಳಾಗ್ಲಿ. ಜಾರ್ಜ್ ಬುಷ್ ಗೋ ಬ್ಯಾಕ್, ಪ್ರೆಸಿಡೆಂಟ್ ಬುಷ್ ಗೋ ಬ್ಯಾಕ್. ಅಮೆರಿಕದ ನಾಯಕರು ತೊಳೆದೋಗ್ಲಿ, ಅಮೆರಿಕ ಅಧ್ಯಕ್ಷರು ಹಿಂದಕ್ಕೋಗ್ಬೇಕು. ಅಯ್ಯೋ, ಅಮೆರಿಕ ನಾಯಕರು ತೊಳೆದೋಗ್ಲಿ. ಅದೆಲ್ಲ ಆಮೇಲೆ ಹೇಳ್ತೀನಿ. ಜಾರ್ಜ್ ಬುಷ್ ಗೋ ಬ್ಯಾಕ್, ಪ್ರೆಸಿಡೆಂಟ್ ಬುಷ್ ಗೋ ಬ್ಯಾಕ್. ಜಾರ್ಜ್ ಬುಷ್ ಗೋ ಬ್ಯಾಕ್, ಪ್ರೆಸಿಡೆಂಟ್ ಜಾರ್ಜ್ ಬುಷ್ ಗೋ ಬ್ಯಾಕ್. ಅಲ್ಲಿ ನೋಡು ಅಲೆಕ್ಸ್. ಲಾಲ್ ಸಲಾಂ ಕಾಮ್ರೇಡ್ಸ್, ಲಾಲ್ ಸಲಾಂ ಕಾಮ್ರೇಡ್ಸ್.
ನೀವೆಲ್ಲ ಸೇರ್ಕೊಂಡು ಏನ್ ಮಾಡ್ತಿದ್ದೀರಾ? ಮತ್ತೆ ನೀನ್ ಏನು ಗೊತ್ತಿಲ್ವಾ? ಅಮೆರಿಕನ್ ಜಾರ್ಜ್ ಬುಷ್ ಮತ್ತೆ ನಮ್ಮ ಪ್ರಧಾನ ಮಂತ್ರಿ ಆರ್ಮಿಲಿ ಟ್ರೈನಿಂಗ್ ತಗೋತಾ ಇದಾರೆ. ನಾವೇನೋ ಕೈ ಕಟ್ಕೊಂಡು ಸುಮ್ನೆ ಇದೀವಿ ಅಂತ ಅನ್ಕೊಂಡಿದ್ದಾರೆ. ಬೇಕಿದ್ರೆ ಚೈನಾ ಜೊತೆ ಇರ್ಲಿ, ಅದಕ್ಕೇನ್ ತೊಂದ್ರೆ ಇಲ್ಲ. ಇದ್ರ ಬಗ್ಗೆ ಪೋಲಿಕ್ ಬ್ಯೂರೋ ಏನಂದ್ರು? ನಾನ್ ಕರ್ದಿಲ್ಲ, ಕರಿಬೇಕು. ಬಿಸಿ ಆಗಿದ್ನಲ್ವಾ, ಅದಕ್ಕೆ ಯಾವ್ದಕ್ಕೂ ಸಮಯನೇ ಸಿಗ್ತಾ ಇಲ್ಲ. ಎಲ್ಲ ನಾನೇ ತಾನೇ ಮಾಡ್ಬೇಕು. ನೀನ್ ಬರ್ತೀಯಾ ಬುಷ್ ಚೆನ್ನಾಗಿ ಬೈಯಕ್ಕೆ? ಖಂಡಿತ ನಿಮ್ ಹೋರಾಟಕ್ಕೆ ನಾನು ಬರ್ತೀನಿ. ಅಥವಾ ಕಾಮ್ರೇಡ್ಸ್ ಒಂದ್ ಕೆಲಸ ಮಾಡಿ, ಇವಾಗ ಹೋಗಿ ನಾನ್ ಮನೆಗೆ ಹೋಗ್ಬಿಟ್ಟು ಆ ಕಡೆಯಿಂದ ಬರ್ತೀನಿ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತಂದೆ ನಿನ್ ಸಿಸ್ಟರ್ ಮದ್ವೆ ಬಗ್ಗೆ. ನನ್ನದ್ ಮರ್ತೇ ಹೋಗಿದ್ದೆ. ಆ ಕೋಟೆ ಟೀಮ್ ಸರಿ ಹೋಗುತ್ತೆ ಅಂತ ಅನ್ಕೋತೀನಿ. ಹೌದಾ? ಆದ್ರೆ ವರದಕ್ಷಿಣೆಯಲ್ಲಿ ಏನು ಕಾಂಪ್ರಮೈಸ್ ಮಾಡ್ಕೊಳಲ್ಲ ಅನ್ಕೋತೀನಿ. ನನಗ್ ಗೊತ್ತಿರೋ ಪ್ರಕಾರ ಅವ್ರ ಡಿಮ್ಯಾಂಡು ಅಷ್ಟೊಂದೇನ್ ಇರಲ್ಲ. ಆದ್ರೆ ಜೋಸಫ್ ಅಣ್ಣ, ನಾವಿರೋ ಪರಿಸ್ಥಿತಿಗೆ ಅಷ್ಟೆಲ್ಲ ಕೊಡೋದಕ್ ಆಗೋದಿಲ್ಲ. ನೀನ್ ತಲೆ ಕೆಡಿಸ್ಕೋಬೇಡ. ಇದಕ್ಕೆಲ್ಲ ಕ್ಯಾಪಿಟಲಿಸಮೇ ಕಾರಣ ಆಗಿರೋದು. ಎಲ್ಲ ಸರೋಗುತ್ತೆ. ಮತ್ತೆ ನಾನು ಬರ್ತೀನಿ. ಲಾಲ್ ಸಲಾಂ. ಪ್ರೆಸಿಡೆಂಟ್ ಬುಷ್ ಗೋ ಬ್ಯಾಕ್. ಪ್ರೆಸಿಡೆಂಟ್ ಬುಷ್ ಗೋ ಬ್ಯಾಕ್. ಬಾ ಹೋಗೋಣ. ಅಮೆರಿಕ ನಾಯಕರು ತೊಲಗೋಗ್ಲಿ. ಹೋಗು. ಯಾಕೆ? ಸಾರಿ ಏನ್ ಕಣೆ. ಸಾರಿ? ಈ ತರ ಬಚ್ಚಿಡುದು ಅಮೆರಿಕ ನಾಯಕರು ತೊಲಗೋಗ್ಲಿ. ಇಂದು ಚಿನ್ನ ನನ್ ಪರಿಸ್ಥಿತಿ ಹಂಗಿತ್ತು ಕಣೆ, ಅರ್ಥ ಮಾಡ್ಕೊಳ್ಳೆ. ಪ್ರೆಸಿಡೆಂಟ್ ಬುಷ್ ನೋಡು, ಗೋ ಬ್ಯಾಕ್. ಅವ್ರಿಗೆಲ್ಲ ಭಯ ಪಡ್ಲೇಬೇಕು. ಯಾಕಂದ್ರೆ ಪಕ್ಷದಲ್ಲಿ ನನ್ನ ಇಮೇಜ್ ಆತರ, ಕುಟುಂಬದಲ್ಲಿ ನಮ್ಗೆ ಯಾವ್ದು ತೊಂದರೆ ಇರಲ್ಲ. ಬಾ, ಹತ್ತು, please. ಅಮೆರಿಕ ನೋಡು, ನಾಯಕರು ಬೇಕಾದ್ರೆ ನಿಂಗೊಂದು ಬಸ್ ತೊಲಗೋಗ್ಲಿ. ಕೊಡ್ತೀನಿ. ಬಾ. ಪ್ರೆಸಿಡೆಂಟ್ ಬುಷ್ ಗೋ ಬ್ಯಾಕ್. ಗೋ ಮನುಷ್ಯ ಗೋ ಯಾವಾಗ ಸ್ಟಾರ್ಟ್ ಬ್ಯಾಕ್. ಆಗುತ್ತಿದೆ? ಇವಾಗ start ಆಗ್ಬಿಡುತ್ತೆ. ಗೋ ಬಾ. ಬ್ಯಾಕ್. ಜಾರ್ಜ್ ಬುಷ್ ಗೋ ಬ್ಯಾಕ್. ಪ್ರೆಸಿಡೆಂಟ್ ಬುಷ್ ಗೋ ಬ್ಯಾಕ್. ಜಾರ್ಜ್ ಬುಷ್ ಗೋ ಬ್ಯಾಕ್. ಪ್ರೆಸಿಡೆಂಟ್ ಬುಷ್ ಗೋ ಬ್ಯಾಕ್. ನಾವು ಕಾಮ್ರೇಡ್ಸ್ ಆ ರೀತಿ ಎಲ್ಲ ಮಾಡಬಾರ್ದು, ಗೊತ್ತಾ? ಅದೆಲ್ಲ ಮನ್ಸಲ್ಲಿ ಇಟ್ಕೊಂಡ್ರೆ ಸಾಕು. ಮನ್ಸಲ್ಲಿ ಇಟ್ಕೊಂಡ್ರೆ ವಿಷಯ ನಡೀತಾ? ಹೌದೌದು. ಅಯ್ಯಯ್ಯೋ, ಅದು ನಮ್ಮಪ್ಪನ ಕಾರ್ ಅನ್ಸುತ್ತೆ. ಅಲ್ಲಿರೋ ನಿಮ್ಮಪ್ಪ ಇಲ್ಲಿಗೆ ಹೇಗ್ ಬರ್ತಾರೆ? ಬೇರೆ ಯಾರಾದ್ರೂ ಆಗಿರ್ಬೋದು. ನಾನ್ ನೋಡ್ದೆ, ಇಲ್ಲೇ ಎಲ್ಲಾದ್ರೂ ಬಸ್ ಸ್ಟಾಪ್ ಅಲ್ಲಿ ಬಿಟ್ಬಿಡು. ಭಯ ಪಡ್ಬೇಡ, ಯಾವಾಗ್ಲೂ ಬಿಡೋ ಜಾಗದಲ್ಲೇ ಬಿಡ್ತೀನಿ. ಇನ್ನೇನ್ 5 ನಿಮಿಷ ಅಷ್ಟೇ. ಅಯ್ಯೋ, ನಮ್ಮಪ್ಪ ಚಿಕ್ಕಪ್ಪ ನೋಡಲ್ಲಿ. ಅಯ್ಯಯ್ಯೋ, ಎಲ್ಲಿ? ಅಯ್ಯೋ ದೇವ್ರೆ, ನೀನ್ ಧೈರ್ಯವಾಗಿರು. ಆಮೇಲೆ ಮುಖ ಮುಚ್ಕೋ. ನಾನ್ ಸ್ಪೀಡ್ ಆಗಿ ಗಾಡಿ ಓಡಿಸಿ ಆ ಕಡೆ ಕರ್ಕೊಂಡೋಗಿ ನಿಲ್ಸ್ತೀನಿ. ಅಯ್ಯೋ, ಬೇಗ ನಾನ್ ಬೇಗ ಹೋಗು. ಹೋಗ್ತೀನಿ, ನೀನ್ ಭಯ ಹಿಡಿಸ್ಬೇಡ. ದೇವ್ರೆ, ಇದೆಲ್ಲ ನಿಂತೋಗುತ್ತಾ? ಬೇಗ ಹೋಗು. ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿರು. ಅಯ್ಯಯ್ಯೋ, ಅಯ್ಯೋ, ಅಯ್ಯಯ್ಯೋ, ದಾಸ್ ಏನ್ ಗಾಡಿ ಸ್ಟಾರ್ಟೇ ಆಗ್ತಿಲ್ಲ. ಅಯ್ಯೋ, ನೋಡ್ಬಿಟ್ರು ಕಣೆ. ಅಯ್ಯೋ, ಅಪ್ಪ ನೋಡ್ಬಿಟ್ರು ಅಂತ ಅನ್ಸುತ್ತೆ. ಏ, ನಿನ್ ಮುಖ ಮುಚ್ಕೊ, ನಾನು ಆ ಕಡೆ ಹೋಗ್ಬಿಡ್ತೀನಿ. ನಿಜ ಹೇಳೋ, ಅವತ್ತು ಅವ್ರ ಅಪ್ಪನ ಹತ್ರ ಒದೆ ತಿಂದ್ಮೇಲೆ ತಾನೇ ಇವತ್ತು ಅವಳನ್ನ ಬೇಡ ಅಂತಿರೋದು. ಏನೋ ಒಬ್ಬ ಕಾಮ್ರೇಡ್ ನ ಮುಟ್ಟೋದಕ್ಕೆ ಅವ್ರ ಅಪ್ಪ 100 ಸಲ ಯೋಚನೆ ಮಾಡಿರ್ಬೇಕಿತ್ತು. ಮುಟ್ಟಾಳ ಸುಳ್ಳು ಹೇಳಿ ಕುಡಿತಾ ಇರೋ ಟೀ ಹೊಟ್ಟೋಯ್ತು. ತಗೋ ಕುಡಿ. ಯೋ ಬಳೆಲೆ, ಅವಳಿಗೆ ಅವಳ ವಿಷಯ, ಅವಳ ಮನೆಯವ್ರ ವಿಷಯನೇ ದೊಡ್ಡದು. ನನ್ ಬಗ್ಗೆ ಅವಳು ಯೋಚನೆ ಮಾಡೋದಿಲ್ಲ. ನಾನು ಅವಳನ್ನ ತುಂಬಾನೇ ಇಷ್ಟಪಟ್ಟೆ. ಅದಕ್ಕೆ ಸಿಕ್ಕಿರೋ ಶಿಕ್ಷೆನೇ ಇದು. ನೀನ್ ಯೋಚಿಸ್ಬೇಡ, ಇದರಿಂದ ಒಂದ್ ತಗೊಂಡು ತಿನ್ಕೋ. ಏನಿದು? ಇದು ಹೆಸರೇ ಎಳ್ಳುಂಡೆ. ಇದನ್ನೊಂದೆರಡು ತಿಂದ್ರೆ ನಿನಗೆ ನೆಮ್ಮದಿ ಸಿಗದೆ ಇರೋದೇ ಇಲ್ಲ. ಬೇಡ ಅಂದ್ರೆ ನಾನೇ ತಿನ್ಕೋತೀನಿ. ಮದ್ವೆ ಬಗ್ಗೆ ಅವಳು ಮಾತಾಡಿದ್ದು ಕೇಳಿಸ್ಕೊಂಡೆ ತಾನೆ? ಅವಳನ್ನ ಕರ್ಕೊಂಡು ನಾನು ಮನೆಗೆ ಹೋಗ್ಬೇಕಂತೆ. 20 ವಯಸ್ಸು ದಾಟಿರುವಂತ ಹೆಣ್ಮಕ್ಳು ನಮ್ಮ ಮನೇಲಿ ಇಬ್ಬರಿದ್ದಾರೆ. ಅವರಿಬ್ಬರಿಗೂ ಮದ್ವೆ ಆಗದೆ ನಾನು ಹೇಗೆ ಇವಳನ್ನ ಕರ್ಕೊಂಡು ಹೋಗ್ಲಿ? ನಮ್ಮ ಅಮ್ಮಗ್ ಬೇರೆ ನಾನು ಪ್ರಮಾಣ ಮಾಡಿದ್ದೀನಿ. ಏನಯ್ಯ ನೀನು? ನೀನ್ ನಿಮ್ಮ ಅಮ್ಮಗ್ ಸತ್ಯ ಮಾಡಿದ್ರೆ ಅವಳು ಇನ್ನೊಬ್ಳಿಗೆ ಮಾಡ್ತಾಳೆ, ಅವಳು ಇಷ್ಟ. ನಿಮ್ಗೆ ಗೊತ್ತಾ ಅವಳನ್ನ ಮದುವೆ ಮಾಡ್ಕೊಳ್ತಿರೋ ರವೀಂದ್ರ ವರ್ಮಾ ಬಗ್ಗೆ? ನಮ್ಮ ಊರಲ್ಲಿರೋ ದೊಡ್ಡ ಸಾಫ್ಟ್ವೇರ್ ಕಂಪನಿ ಓನರ್. 100 ಕೋಟಿಗೂ ಹೆಚ್ಚು ಆಸ್ತಿ ಇದೆ. 100 ಕೋಟಿಗೂ ಹೆಚ್ಚು. ನೋಡು, ನಾವು ಹೋಗಿ ಆ ಹರೀಂದ್ರ ವರ್ಮನ ನೋಡಿ ನಿನ್ನ ಪ್ರೀತಿ ಕತೆಗಳನ್ನ ಹೇಳಿದ್ರೆ ನನ್ ನಾಯಿನೂ ಹೋಗಲ್ಲ ಅವ್ನ ಕಾಲಿಟ್ಕೊಳಕ್ಕೆ. ನಾನ್ ಬೇಡ ಅಂತ ಹೋಗಿರೋಳ್ಗೋಸ್ಕರ ಕಾಲಿಟ್ಕೋಬೇಕಾ? ಹಾಗಾದ್ರೆ ಇನ್ನೊಂದು ಯೋಚನೆ ಮಾಡಿದ್ರೆ ಹೇಗೆ? ಆ ಕೆಲ್ಸ ಮಾಡಿದವ್ರನ್ನ ನಾವು ಬರ್ದು ಸಾಯಿಸಿದ್ರೆ ಹೇಗೆ? ಬಾಳೆ ಎಲೆ, ನನಗೋಸ್ಕರ ನೀವು ಅದನ್ನ ಮಾಡ್ತೀರಾ? ನಿನ್ಗೋಸ್ಕರ ಈ ಬಾಳೆ ಎಲೆ, ಅದಕ್ಕೂ ಮೇಲೆ ಯಾಕೆ ಸಾಕಾಗಲ್ವಾ? ನಾವು ಅವ್ರನ್ನ ಫಾಲೋ ಮಾಡೋಣ. ಹರೀಂದ್ರ ವರ್ಮನ ಎಲ್ಲ ಆಟಗಳ್ನು ನಾವು ಕವರ್ ಸ್ಟೋರಿ ಮಾಡೋಣ. ವಾವ್, ಇದು ಹೇಗಿದೆ ಜೆಕೆ? ಬೇಡ. ಹಾ, ಅತ್ತಿಗಿರಿ. ನೋ ನೋ. ಏ ಕಮ್. ಇದು ಚೆನ್ನಾಗಿದೆ. ಹೌದೌದು, ಭಿಕ್ಷೆ ಬಿಡೋರ್ ತರ ಇದೆ. ಏಯ್, ಅವ್ರು ನೋಡ್ತಾ ಇದಾರೆ. ಸೊಳ್ಳೆ ಕಚ್ಚಿದ್ದು. ದಿಸ್ ಇಸ್ ನೈಸ್ ಕಲರ್ ಅಲ್ಲ? ಅದು ಚೆನ್ನಾಗಿದೆ.
ಹೆಣ್ಣು ಜಗತ್ನಲ್ಲೇ ತುಂಬಾ ಡಿಮ್ಯಾಂಡ್ ಇರುವಂತ ಒಂದು ವಸ್ತು. ಸರಿಯಾಗಿ ನೋಡ್ಕೊಂಡ್ರೆ ಹೆಣ್ಣು ಚೆನ್ನಾಗಿರೋ ವಿಷಯನೇ. ಹೆಣ್ಣು ಮನ್ಸು ಮಾಡಿದ್ರೆ ನಡೆದಿರೋ ವಿಷಯ ಏನೋ, ಆದ್ರೆ ಹಣಕ್ಕೆ ಹೆಣ್ಣು ಬೀಳಲ್ಲ. ಅವನ್ ಮನ್ಸು ಮಾಡಿದ್ರೆ ಹೆಣ್ಣು ಸಿಗ್ತಾಳೆ. ಆದ್ರೆ ಗೋಪಾಲ್ ಕೃಷ್ಣನ್ ಮುಂದೆ ಪೂಜಾ ವಿಷಯ ಇಲ್ದಿರೋ ಸಾಧಾರಣ ರಬ್ಬರ್ ಹಾವು. ನಿಮ್ ಹತ್ರ ನಾನು ಹಣ ಕೊಡಿಸ್ತೀನಿ. ನಿಮ್ಗೋಸ್ಕರ ಎಷ್ಟು ಕಾಸು ಖರ್ಚು ಮಾಡೋದು? ನಿಜ ಹೇಳ, ನಾನಿವತ್ತು ಒಬ್ಬ ಪ್ರಭು, ಲಕ್ಷ ಪ್ರಭು. ಆದ್ರೆ ನಾನು ಈಶ್ವರ ಆಗ್ಬೇಕು, ಕೋಟೀಶ್ವರ. ಅದಕ್ಕೆ ಹರೀಂದ್ರನ್ ಸಹಾಯ ಮಾಡ್ಬೇಕು. ಹರೀಂದ್ರನ್ ಸಹಾಯ ಮಾಡ್ಬೇಕಂದ್ರೆ ಪುರಾಣದಲ್ಲಿ ಕೇಳಿದೀವಲ್ಲ, ವಿಶ್ವಾಮಿತ್ರ ಮುನಿಗಳ ತಪಸ್ ಭಂಗ ಮಾಡ್ಬೇಕು ಅಂದ್ರೆ ದೇವೇಂದ್ರ ಮೇನಕೆನ ಕಳ್ಸಿದ ಕಥೆ. ಇಲ್ಲ ಇಲ್ಲ ಹಿಂಗ್ ಮಾಡು. ಕಾಲ್ ಮೇಲೆತ್ತೆ ಮೇನಕ, ಆ ಕಡೆ ತಿರ್ಗೋ. ಕಣ್ ತೆಗೆದ್ಬಿಟ್ಟ. ನೀನ್ ಸರಿಯಾಗಿ ನಿಂತ್ಕೋ, ನಾನು ಹಿಂದೆ ನಿಂತ್ಕೊಳ್ತೀನಿ. ಇವಾಗ ಈ ಕಡೆನೇ ಬರ್ತಾನೆ. ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ಲೀಸ್. ಆ ಕಥೆ ಇನ್ನೂ ನಡೀತಾ ಇದೆ. ಏನಾಯ್ತು? ನೋಡು, ನಾವ್ ಹೀಗೆ ಹೋದ್ರೆ ನಮ್ ಪ್ಲಾನ್ ಯಾವುದು ನಡೆಯಲ್ಲ. ಏನ್ ಪ್ಲಾನ್? ಅವನ್ ಮದ್ವೆ ಆದ್ರೆ ಡೈರೆಕ್ಟರ್ ಬೋರ್ಡ್ಗೆ ಸೇರ್ಬೇಕು ಅನ್ನೋ ನನ್ನ ಕನ್ಸು ಇನ್ ನಡೆಯೋದಿಲ್ಲ. ಅಮ್ಮನೂ ಮಗನೂ ಲಾಭನ ಶೇರ್ ಮಾಡ್ಕೊಳ್ಳೋ ಕಂಪ್ನಿನೇ ಅದು. ಆಮೇಲೆ ಇನ್ನೊಂದು ಹುಡುಗಿ ಬಂದ್ಲು ಅಂದ್ರೆ ಅಲ್ಲಿ ಅದು ಆ ಕಂಜನ್ ಕೃಷ್ಣನ್ ನಾಯರ್ ಅವ್ರ ಮಗಳು. ಮದ್ವೆ ಆಗ್ಲಿ, ಆದ್ರೆ ಅದಕ್ಕೂ ಮುಂಚೆ ಆ ಅಗ್ರಿಮೆಂಟ್ಗೆ ಅವನ ಕೆಲ ಸೈನ್ ಹಾಕ್ಸ್ಬೇಕು. ಅದಕ್ಕೆ ನನಗೆ ನಿನ್ ಸಹಾಯ ಬೇಕು. ನನ್ ಸಹಾಯನ? ಹೇಗೆ? ಇವತ್ತು ನಿನ್ ಪ್ರೋಗ್ರಾಮ್ ನೋಡೋಕೆ ಹರೀಂದ್ರನು ಬರ್ತಾನೆ. ನೀನ್ ಹಾಡ್ ಮುಗಿದ್ಮೇಲೆ ನಾವು 3 ಜನನು ಫ್ಲಾಟ್ಗೆ ಹೋಗೋಣ. ಅಲ್ಲಿ ಆ ಅಗ್ರಿಮೆಂಟ್ಗೆ ಸೈನ್ ಹಾಕು ಅಂತ ನಾವು ಅವನ್ಗೆ ಫೋರ್ಸ್ ಮಾಡೋಣ. ಇಷ್ಟು ದಿನ ನೀವ್ ಒಪ್ಸಕ್ ಆಗದೆ ಇರೋ ವಿಷಯ ನನ್ನಿಂದ ಒಪ್ಸಕ್ ಹೇಗ್ ಸಾಧ್ಯ? ಅದೆಲ್ಲ ನಾನು ಹೇಳ್ತೀನಿ.